ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾನು ಧನಿಯಾ ಸಾಮಾನೆಲ್ಲ ಕೊಟ್ಟು ಕಳಿಸಿದ್ದೀನಲ್ಲ, ಅದು ಹಸ್ಬೆಂಡು ಮಿಲ್ಲಿಗೆ ತೊಗೊಂಡೋಗಿದ್ರು. ಅದನ್ನು ಇವಾಗೆಲ್ಲ ಮಿಲ್ಲಿ ಮಾಡಿಸಿ ತೊಗೊಂಬರ್ಬೇಕು ಮನೆಗೆ. ಎಷ್ಟು ಕೆಜಿ ಬಂದೈತಣ್ಣ? 6 ಕೆಜಿ. ಇದು ಹಾರಕ್ಕಂಗಿಲ್ಲ ಅಲ್ವಾ? ಇದೇನಿಲ್ಲ, ಅದು ಹಾರಕ್ಕ ಕೂದಲರ್ ಮಿಷಿನ್ ನೋಡಿದ್ರೆ ಏನೋ ಹಾರಕ್ಕಂಗಿಲ್ಲ. ಧನಿಯಾ ಪುಡಿ ಹಾಕಿಸ್ಕೊಂಬಂದಿದ್ರಲ್ಲ, ಅದು ಬಂದು 2 kg ಸಾಂಬಾರ್ ಪುಡಿಗೆ ಬಾಕ್ಸು ನೋಡಿ. ಇಷ್ಟು ಬಂದಿದೆ. ಇಷ್ಟು 6.5 kg ಏನೋ ಐತಂತೆ. ಇವೆರಡರಿಂದ ಇಷ್ಟು ಎಲ್ಲ ಒಂದರಿಸ್ಕೊಂಡು ನೀಟಾಗಿ ತುಂಬ್ಕೊಂಡಿದ್ದೀವಿ ಡಬ್ಬಗಳಿಗೆ. ಉದ್ದಿನ ಕಾಳು ಹಾಕ್ತಿದ್ಯಾ? ಟ್ಯಾಕ್ಟ್ರ್ ಗೊತ್ತೈತೆ ಅದಕ್ಕೆ. ನನಗೂ ಕೊಟ್ಟರೆ ನಾನು ಎರಿಸ್ತಿದ್ದೆ. ನಾನು ಎರಿಸ್ತಿದ್ದೆ ಅಂದೆ. ನೀನು ಒಬ್ಬನೇ ಎರಿಸ್ತೀಯಾ? ಹಾಂ ಫ್ರೆಂಡ್ಸ್, ನೋಡಿ, ಇದು ಮನೆ ಮುಂದೆ ತುಂಡಿಗೆ ಉದ್ದಿನಕಾಳು ಅಂದರೆ ಉದ್ದಿನಬೇಳೆ ನಾವು ದೋಸೆ ಇಡ್ಲಿಗೆಲ್ಲ ಹಾಕ್ತೀವಲ್ಲ, ಅದನ್ನು ಇಲ್ಲಿಗೆ ಹಾಕ್ತಾ ಇರೋದು. ಆಮೇಲೆ ಇನ್ನೆಂಥ ಕಾಳುಗಳು ಹಾಕ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇಲ್ಲಿ ತೊಗೊಂಬಂದಿದ್ದಾರೆ, ಕಾಳುಗಳೆಲ್ಲ ತಂದಿಟ್ಕೊಂಡಿದ್ದಾರೆ. ಇದು ಬಂದು ಹೆಸ್ರು ಕಾಳು. ಇದು ಒಂದು ತುಂಡಿಗೆ ಹಾಕ್ತೀವಿ. ಮತ್ತು ಇದು ಬಂದು ತಡ್ನಿಕಾಳು ಇದು. ಆಮೇಲೆ ಇಲ್ಲಿ ಬಂದು ಜೋಳ, ಆಮೇಲೆ ಸಜ್ಜೆ, ಆಮೇಲೆ ಇನ್ನೊಂದು ಇದೇನಿದು, ಇದು ಬ್ಲ್ಯಾಕ್ ಕಲರ್ ಎಂಥ ಬೀಜ ಅಂತ ಗೊತ್ತಿಲ್ಲ ನನಗೆ. ಒಂದು ಮೂರು ಥರ ಬೀಜಗಳು ಮಿಕ್ಸ್ ಆಗಿದ್ದಾವೆ ಇಲ್ಲಿ. ಆಯಿತಾ? ಅಲ್ಲಿವರೆಗೂ ಅಷ್ಟೇ. ಕಾಫಿ ಕುಡಿಬೇಕು. ಕಾಫಿ ಕುಡಿಯೋಕ್ಕೆ ಕಾಯಲ್ಲ ಇದು ಮಾಡ. ಇವತ್ತು ಕಾಫಿ ಕುಡಿಯೋಕ್ಕೆ ಹಾಲಿಲ್ಲ ಫ್ರೆಂಡ್ಸ್. ಏನು ಬೆಳಗ್ಗೆ ಕಾಫಿ ಕುಡಿಲಿಲ್ಲ ಅಂದರೆ ನನಗಂತೂ ತಲೆನೇ ಓಡಲ್ಲ, ತಲೆನೋವು ಬರ್ತದೆ. ಬೆಳಗ್ಗೆ ಇವತ್ತು ರೂಢಿ ಆಗೈತೆ ಕಾಫಿ ಕುಡಿದು. ಕಾಯಿ ರಸದ್ದು ಟೀ ಚೆನ್ನಾಗಿರುತ್ತೆ, ಕಾಫಿ ಚೆನ್ನಾಗಿರುತ್ತೆ. ಹೋದ ವರ್ಷನೂ ಕಟ್ಟಲಿಲ್ಲ ಅಲ್ವಾ? ಹಂಗೆ ರೆಕ್ಕೆ ಕಟ್ಟಿದ್ದೆ. ಕಟ್ಟಕ್ಕಾಗಲ್ಲ, ಅದು ಬಿಟ್ಬಿಟ್ಟು ಸೊಸಿಗೆ ಒಂಚೂರು ಗ್ಯಾಪ್ ಕೊಡ್ಬಿಟ್ಟು ಹೊಡ್ಸ್ಬೇಕು. ಅಯ್ಯೋ ಗೊಂಬೆ ಚಿಕ್ಕಿ ನೋಡಿ, ರಾತ್ರೆಲ್ಲ ನಿದ್ದೆ ಮಾಡಕ್ಕೆ ಬಂದಿಲ್ಲ. ಇದು ಬರೀ ಲೈಟ್ ಬೆಳಕಿ ಹುಳ ಬೀಳ್ತಾವಲ್ಲ, ಅವನ್ನ ಆಯ್ಕೊಂಡು ತಿನ್ಕೊಂಡು ಮನೆ ಹತ್ರ ನಡ್ಕಾಡೈತಿ ಮನೆಯಿಂದ ಈಚೆ.
ಹೆಸರು ಉದ್ದು ತಡ್ನಿ ಜೋಳ. ವೆರೈಟಿ ಟೈಮಿಂಗ್ಸ್ ನೋಡ್ಕೊಂಡ ಐತೆ ಟೈಮಾ 7 ಸಾಕಾಯ್ತಾ? ಜಾಸ್ತಿ ಆಯ್ತು ಸಾರ್ಗಾರ ಆಯ್ತು ಎಲ್ಲ ತಕ್ಕ ಇರುತ್ತೆ. ಎಷ್ಟು ತಂದಿದ್ದೆ ಇವ? ಹಾಂ ಎಷ್ಟು 2 kg ತಂದಿದ್ದ? ಈ ತುಂಡಿಗೆ 2 kg ಕಾಳಾಗ್ತಾ? ಯಾಕೆ? ಬಾ ಬಾ. ನಮ್ಮ ಗೊಂಬೆಗೆ ಇವತ್ತು ಹಾಲಿಲ್ದಂಗೆ ಆಯ್ತಲ್ಲ. 7 ಸಂದು ಬಿಡ್ತಾಳನ್ನ. ಫ್ರೆಂಡ್ಸ್ ಹಾಗೆಯೇ ಇವತ್ತು ಬಂದು ಕಾಫಿಗೆ ಹಾಲಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ತೆಂಗಿನ ಹಾಲಲ್ಲಿ ಇವತ್ತು ಕಾಫಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಟೀ ಜಾಸ್ತಿ ಮಾಡ್ತೀನಿ ಅಂದರೆ ಯಾವಾಗಲಾದ್ರೂ ಹಾಲಿಲ್ಲ ಅಂತ ಅಂದರೆ ಕಾಯಿ ರಸದಲ್ಲಿ ಇವತ್ತು ಫಸ್ಟ್ ಟೈಮು ಕಾಫಿ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಟೈಮು ಕಾಫಿ ಅಭ್ಯಾಸ ಆಗಿರೋರಿಗೆ ಕಾಫಿ ಬಿಟ್ಟಿರೋದಕ್ಕೆ ಆಗಲ್ಲ. ನನಗಂತೂ ಬೆಳಗ್ಗೆ ಟೈಮು ಒಂದು ಕಪ್ ಕಾಫಿ ಕುಡಿಲೇಬೇಕು, ಇಲ್ಲಾಂದರೆ ಏನು ಕೆಲಸ ಮಾಡೋದಕ್ಕೂ ಮೈಂಡ್ ಓಡ್ತಾನೆ ಇರಲ್ಲ. ಕಾಫಿ ಕುಡಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನೋದಿರುತ್ತೆ. ಅದಕ್ಕೋಸ್ಕರ ಕಾಯಿ ಹಾಲಲ್ಲೇ ಕಾಫಿ ಕಾಸ್ಕೊಳ್ತಾ ಇದ್ದೀನಿ ನೋಡಿ. ಮೊದಲಿಗೆ ಸ್ವಲ್ಪ ಬಿಸಿ ಮಾಡೋದಕ್ಕೆ ನೀರಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಬಿಟ್ಟು ಕಾಫಿ ಪುಡಿನ ಸೇರಿಸಿ ಕಾಫಿ ಪುಡಿ ಒಂದು ನಿಮಿಷ ಅದನ್ನ ಚೆನ್ನಾಗಿ ಬೇಯಿಸಿ ಅಂದರೆ ಕುದಿಸ್ಬಿಟ್ಟು ಅದಕ್ಕೆ ಲಾಸ್ಟಿಗೆ ಫೈನಲಾಗಿ ಕಾಯಲ್ಲಿ ಹಾಕಬೇಕು. ಕಾಯಲ್ಲಿ ಅಪ್ಪರ ಹಾಕಿದರೆ ಚೆನ್ನಾಗಿರುತ್ತೆ. ಕಾಯಿ ತುರಿ ಸ್ವಲ್ಪ ಇರೋದ್ರಿಂದ ಹಾಲು ಸ್ವಲ್ಪನೇ ಸಿಕ್ತು, ಹಂಗಾಗಿ ಸ್ವಲ್ಪ ಕಾಫಿ ಬಂದು ಬ್ಲ್ಯಾಕ್ ಕಲರ್ ಇದೆ. ಫ್ರೆಂಡ್ಸ್ ಬನ್ನಿ, ನಮ್ಮನೆಯವರು ಹೊಲ್ದೊಳಗಿದ್ದಾರೆ, ಅವ್ರಿಗೆ ಇದ್ಮೇಲೆ ಕಾಯಲ್ಲಿ ಕಾಫಿ. ಬೆಳಗ್ಗೆ ಟೈಮು ಕಾಫಿ ಕುಡಿಲಿಲ್ಲ ಅಂದರೆ ಮೈಂಡೇ ಓಡಲ್ಲ, ಅದಕ್ಕೋಸ್ಕರ ಕಾಯಲ್ಲಿ ಹಾಕ್ಬಿಟ್ಟು ಕಾಫಿ ಕಾಸ್ಕೊಂಡಿದ್ದೀನಿ. ಫ್ಯಾಕ್ಟ್ರಿ ಒಣ ಕಾಯಿ ಹಾಲು ಕುಡಿತದ ಏನೋ ಗೊತ್ತಿಲ್ಲ, ನನಗೆ ಕೇಳಿಲ್ಲ. ಅವ್ರು ಕಾಯಿ ಹಾಲು ಬಹುಶಃ ಕುಡಿಯಲ್ಲ ಅಂತ ಅನಿಸುತ್ತೆ. ನಾವು ಈ ಹಾಲೇನಾದ್ರು ಮನೇಲಿಲ್ದಾಗ ಅಪರೂಪಕ್ಕೆ ಈ ಥರ ಮಾಡ್ತೀವಿ, ಚೆನ್ನಾಗಿರುತ್ತೆ. ನಮ್ಮ ಗೊಂಬೆ ನನಗಿನ್ನ ಫಾಸ್ಟು. ಅವರಮ್ಮ ಎಲ್ಲೋಯ್ತದೆ, ಅವಳು ಅಲ್ಲಿ ಬರಬೇಕು ಅಲ್ವಾ ಗೊಂಬೆ? ನಡಿ ಯಪ್ಪ ಒಳ್ಳಪ್ಪ, ನೀನು ಎಲ್ಲಿ ಅಂತ ಹುಡುಕೊಂಬರೋದು ಕಾಫಿ ತಗೊಂಡು? ಇಲ್ಲೇನು ಎರಿಸ್ತಿದೀಯಾ? ಅಯ್ಯೋ ಏನದು ತಣ್ಣೀಕಾಳು. ಅವ ಅಣ್ಣ ಕುಡಿಯಲ್ಲ ಅನ್ಸುತ್ತಲ್ವಾ ಕಾಯಿ ರಸದು? ಬಾರಿ ಕಡೆಗೆ ಕೆಂಪು ಕಾಳು ತಗೊಂಬಂದಿದ್ವಿ, ವೈಟ್ ಕಾಳು ತರಬೇಕಾಗಿತ್ತು. ವಾಟಲ್ಲಿ ಕಾಳು ಚೆನ್ನಾಗಿರಲ್ಲ ಇವು. ಕೆಂಪು ರೈಟ್ ಕಮ್ಮಿ ಇರೋ. ಬೇಗ ಹೋಗ್ಬಿಟ್ರು ಸ್ವಲ್ಪ ರೆಕ್ಕೆ ಹೊಡಿಯಲ್ಲ, ಸ್ವಲ್ಪ ಕೆಳಗೆ ನೋಡು. ಈಗ ನಾವು ಗಿಡ ಹುಟ್ಟೋವರೆಗೂ ಇನ್ನೊಂದು 4-5 ದಿನ ಗಿಡ ಹುಟ್ಬಿಡ್ತಾವಲ್ವ, ಹುಟ್ಟೋವರೆಗೂ ಹೊಲ್ದೊಳಗೆ ಬರೋದಿಲ್ಲ. ಹೇಗೆಂದರೆ ಮೊಳಕೆ ಎಲ್ಲ ತುಂಡು ಹೋಗ್ತು. ಮೊಳಕೆ ಎಲ್ಲ ತುಂಬಿಬಿಟ್ಟು ಹಾಳಾಗ್ತದೆ ಅಂತ. ಹೋಸಲಿ ತಡ್ಡಿನ ದುಡ್ಡಲ್ಲಿ ಏನೋ ತಗೊಂಡಿದ್ವಿ. ತಡ್ಡೆಕಾಳು ದುಡ್ಡಲ್ಲಿ ಹೋಸಲಿ ಪಾತ್ರೆ ಸ್ಟ್ಯಾಂಡ್ ತಗೊಂಡಿದ್ದೆ. ಪಾತ್ರೆ ಸ್ಟ್ಯಾಂಡ್ ತಡ್ಡಿಗಿಂತನೂ ಹೆಸರು ಕಾಳು ರೇಟ್ ಜಾಸ್ತಿ, ಆದ್ರೆ ಅವು ಬಿಡ್ಸೋದು. ನಾನು ಒಬ್ಬಳೇ ಬಿಡ್ತಿದ್ದೆ ಅಲ್ವಾ ಏನ ತಡ್ಡಿಕಾಳು? ನೀನು ಬಿಡ್ತಿದ್ದೆ, ಬೆಳಗ್ಗೆ ಟೈಮ್ ಕೆಲ್ಸಕ್ಕೆ ಹೋಗೋಷ್ಟೊಂದು ಸ್ವಲ್ಪ ಬಿಡ್ಸೋಗಿದೆ. ಇವು ನೀನು ತತ್ತಿಯಲ್ಲ, ಇವು ಬೇಜಾರು. ಈ ಕಾಳು ಬಳ್ಳಿ ಅನ್ಕೊಂಡಂಗೆ ಅಳ್ಕತ್ತವೆ. ಮಾಮೂಲಿ ವೈಟ್ ಕಾಳು ಬರ್ತಾವಲ್ಲ ಅವು ಚಂದ ಗಿಡಗಳು.
ಇವೇನು ಗೊತ್ತಾ, ಬಳ್ಳಿ ಅಣ್ಕೊಳಗೆ ಅಣ್ಕತ್ತವೆ ಕೆಂಪ್ಕಾಳು. ಕಾಲಿಕಕ್ಕೆ ಆಗಲ್ಲ ಗಿಡದೊಳಕ್ಕೆ, ಏನಾರು ಮಲಗಿದ್ರು ಕಾಣಿಸಲ್ಲ. ಹುಷಾರಾಗಿ ನೋಡ್ಕೊಂಡು ರಾತ್ರಿ ರಾತ್ರಿ ಎಲ್ಲ ನಿದ್ದೆ. ಇನ್ನು ನೋಡಿ ಲಾಸ್ಟಿಗೆ ಬಂದು ಜೋಳ ಹಾಕ್ತೀವಿ. ಲಾಸ್ಟಿಗೆ ಬಂದು ಜೋಳ, ಇದಕ್ಕೆ ತಣ್ಣಿ, ಮನೆ ಮುಂದೆ ಇದೆಯಲ್ಲ ಅದಕ್ಕೆ ಉದ್ದು, ಅದ್ರ ಪಕ್ಕದಕ್ಕೆ ಹೆಸ್ರು ಕಾಳು, ಇದಕ್ಕೆ ಬಂದು ತಣ್ಣಿ ಕಾಳು, ಲಾಸ್ಟಿಗೆ ಬಂದು ಜೋಳ, ಹಸುಗಳಿಗೆ ಜೋಳ. ಫ್ರೆಂಡ್ಸ್ ಏನಂದರೆ ನೋಡಿ, ಅಲ್ಲಿ ಉಕ್ಕೆ ಹೊಡಿತಾ ಇದ್ದರೆ ಇಲ್ಲಿ ಕೊಕ್ರೆಗಳು ಬಂದು ಆ ಟ್ಯಾಕ್ಟ್ರ್ ಹಿಂದೆನೇ ಓಡಾಡ್ತವೆ. ಮತ್ತು ಉಣ್ಣೆ ಗೊರವ ಅಂತ ಇದ್ದಾವೆ, ಅವು ಸಹ ಟ್ಯಾಕ್ಟ್ರ್ ಹಿಂದೆ ಓಡಾಡ್ತಿದ್ದಾವೆ. ಯಾಕೆ ಅಂತ ಅಂದರೆ ಇಲ್ಲಿ ಹೊಲದಲ್ಲಿ ಉಕ್ಕೆ ಹೊಡಿಸಿದಾಗ ಹುಳಗಳು ಮೇಲೆ ಬರ್ತಾವಲ್ಲ, ಆ ಹುಳಗಳ ಆಯಕ್ಕೆ ಅಂತ ಅಂದ್ಬಿಟ್ಟು ಇವು ಬಂದು ಟ್ಯಾಕ್ಟ್ರ್ ಹಿಂದೆನೇ ಓಡಾಡ್ತಾ ಇರ್ತವೆ. ನೋಡಿ ಅಕ್ಕಿಗಳಿಗೆ ಕೊಕ್ರೆ, ಅವಕ್ಕೆ ಹುಳಪಳ ಹೇಳ್ತಾವಲ್ಲ, ತಿನ್ನಕ್ಕೆ ಹಿಂದೆ ಓಡಾಡ್ತ. ಎಲ್ಲ ನೋಡೋಣ, ಸ್ವಲ್ಪ ಹಾಕೋಣ, ಆಡು ತಿಂತಾರೆ. ತಲೆ ಮೇಲೆ ಹೊತ್ಕೊಂಡು ಹೋಗು. ಸ್ವಲ್ಪ ಕುಡಿದು ಅವ್ರು ನೋಡಿ ಕೊಡು ಅಂತಾರಲ್ಲೇ, ತಿಂದಾಡ್ತೀವಿ ಕೊಡತ್ಲಾಗೆ ಅಂತಾರೆ. ನಿಮಗೆ ಆಗ್ತಾರಂತ ನಾವು ತಿಂತೀವ. ನಿಮಗೆ ಒಂದು ತುಂಡು ಫುಲ್ ಎಲ್ಲ ನಿಮಗೆ ಆಗ್ತಿರ್ಬೇಕು ಸುಮ್ಮನೆ. ಅದು ಯಾವಾಗಲೂ ಆ ತುಂಡಿಗೆ ಬರೀ ಅವು ಎಂತ ಇದ್ರ ಕಡ್ಡಿ ಹಾಕಿದ್ವಲ್ಲ, ಎಂತ ಕಡ್ಡಿ? ಒಗ್ರು ಜೋಳ, ಬರೀ ಒಗ್ರು ಜೋಳ, ಕೊಂಬಿನ ಜೋಳ. ಅಂದರೆ ನನ್ನ ಮೇಲೆ ಜಾಗ್ಲಿಕ್ಕೆ ಬರ್ತಾಳೆ. ನಾನು ವರ್ಷದ ಬೇಡ ಸಲ ದುಡ್ಡಿಲ್ಲ ಅಂದ್ಕೊಂಡಿದ್ದೆ, ನೋಡಿ ಜಾಗ್ಲಿಕ್ಕೆ ಬರ್ತಾಳೆ. ನಾನು ದುಡ್ಡಿಲ್ಲ, ಸಂಘ ಚೀಟಿ ಇವೆಲ್ಲ ಬೇಡ, ಮುಚ್ಚಿ ಬಾಯ. ನೋಡಿ ಹೆಂಗಾಡ್ತಾಳೆ. ನಾನು ಅದಕ್ಕೆ ಸರಿ ಉಕ್ಕೆ ಹೊಡೆಸ್ತಾನೆ ಇದ್ದೆ. ಹಾಂ, ಈ ಉಕ್ಕೆ ಹೊಡ್ಸೋಕೆ 1 ವರ್ಷ ಇರ್ಬೇಕಪ್ಪ. ಕಾಳಿಗೆಲ್ಲ ಈಗ ನಾನು ನಂತ ಇದ್ದ ದುಡ್ಡ ಕಾಳು ಪಾಳೆಲ್ಲ ತಗೊಂಬಂದಪ್ಪ. ಅಯ್ಯೋ, ನೀನೇ ದುಡ್ಡು ಕೊಟ್ಟು ತಗೊಂಬಂದಿಲ್ಲ, ಅಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತೀಯ, ಅಲ್ಲಿ ತಗೊಂಬಂದಿದ್ದಿ, ಅವ್ರು ಮುಟ್ಕೋತಾರೆ. ಆ ಖರ್ಚಿಗೆ ಅಂತ ಇಟ್ಕೊಂಡ್ರೆ ಅದನ್ನೂ ಬಿಡಲ್ಲ, ಅದನ್ನೂ ಕಿತ್ಕೊಳ್ಳೋದೆ. ಇಲ್ಲ, ನಾನು ಮಡಿಕದೀನಿ ದುಡ್ಡು ಸುಮ್ಮನೆ ಹೋಗಿ ಮುಚ್ಚಲ್ಲ ಬಾಯ. ಓ ಏನು ಉಕ್ಕೆ ದುಡ್ಡು ಕೊಡು ಅಂದಕ್ಕೆ ಕಣ್ಣಿಂಗ್ ಬಿಡ್ತಾವ, ಕೆಂಪಂಬಿಟ್ಟಂಗೆ ಕಣ್ಣಲ್ಲೇ ಹಿಂಗೆ ಬಿಡ್ತಾಳೆ. ಫ್ರೆಂಡ್ಸ್, ಇವತ್ತು ಬಂದು ಬೆಳಗ್ಗೆ ತಿಂಡಿ ನಾನು 1-2 ಮ್ಯಾಗಿ ಪ್ಯಾಕೆಟ್ ಇತ್ತು, ಅದಕ್ಕೆ ಮ್ಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಟೈಮ್ ಆಗಿಬಿಟ್ಟಿತ್ತು, ಬೇರೆ ಏನಾದ್ರು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು. ಇವತ್ತು ಸ್ವಲ್ಪ ಕೆಲಸಗಳಿದ್ವಲ್ಲ, ಹಾಗಾಗಿ ಮ್ಯಾಗಿ ಇದೆ, ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ನಾನು ಒಬ್ಬಳೇ ಮ್ಯಾಗಿ ಮಾಡ್ಕೊಳ್ಳೋದಾದ್ರೆ ನಾನು ಈರುಳ್ಳಿ, ಟೊಮೊಟೊ ಎಲ್ಲ ಹಾಕೋದೇ ಇಲ್ಲ, ಹಾಗೇ ಮಾಡ್ತೀನಿ. ಇವತ್ತು ಹಸ್ಬೆಂಡ್ ಇದ್ದಾರಲ್ಲ, ಅದಕ್ಕೋಸ್ಕರ ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಇವತ್ತು ಮ್ಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಇದು ಬಾಣಲಿ ಬಂದು ನಾನು ಇದು ಒಲೆ ಮೇಲೆ ಸ್ಟವ್ ಮೇಲೆ ಇಟ್ಟಿದ ತಕ್ಷಣ, ಬಿಸಿಯಾಗಿದ್ದ ತಕ್ಷಣ ಆ ಥರ ಆಗುತ್ತೆ, ಒಂಥರ ಸೀದೋದಂಗೆ ಆಗುತ್ತೆ. ಏನಂತ ಅಂದರೆ ಫ್ರೆಂಡ್ಸ್, ಹಾಗೆಯೇ ಇನ್ನೊಂದು ಹೇಳಬೇಕು. ಏನಂತ ಅಂದರೆ
ನಾನು ಒಂದು ವಿಡಿಯೋ ಹಾಕಿದ್ದೆ, ಅಪ್ಪ ಬಂದಾಗ ಅಪ್ಪಂದು ವಿಡಿಯೋ ಮಾಡಿ ಹಾಕಿದ್ದೆ. ಯಾಕೆ ಅಂತ ಅಂದರೆ ಅಪ್ಪನ ನೆನಪುಗಳು ನನ್ನ ಜೊತೆ ಇರಲಿ, ನನ್ನ ವಿಡಿಯೋದಲ್ಲಿ ಯಾವಾಗಲೂ ಶಾಶ್ವತವಾಗಿರ್ತವೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿ ಹಾಕಿದ್ದು. ಅಂದರೆ ಏನಂತ ಅಂದರೆ ನಾನು ಅದರಲ್ಲಿ ಸ್ವಲ್ಪ ಅಂದರೆ ಅಪ್ಪಂಗೆ ದುಡ್ಡು ಕೊಡೋದು ಮತ್ತು ಎಣ್ಣೆ ಬಿಡೋದು, ಅಂದರೆ ಎಣ್ಣೆ ಕೊಡೋದು ಅದೆಲ್ಲನೂ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ. ಅದು ನಾನು ರೆಗ್ಯುಲರ್ ಯಾವ ರೀತಿ ವಿಡಿಯೋ ಮಾಡ್ತೀನಿ ಆ ರೀತಿ ಮಾಡಿದ್ದೆ. ಆ ವಿಡಿಯೋದಿಂದ ನಾನು ಅದನ್ನು ಮಾಡಿದ ಉದ್ದೇಶ ಏನಂತ ಅಂದರೆ ಕೆಲವರು ಹೆಣ್ಮಕ್ಳುಗಳು ತಂದೆನ ಈ ಥರ ಮನೇಲಿ ಯಾರೂ ಇಲ್ಲ ಅಂತ ಅಂದರೆ ಹೆಣ್ಮಕ್ಳೇ ಇದ್ದರೆ ತಂದೆನ ಆ ಥರ ನೋಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಅದನ್ನು ಅಪ್ಲೋಡ್ ಮಾಡಿದ್ದು. ಆದರೆ ಕೆಲವರಿಗೆ ಅದು ವಿಡಿಯೋ ನೋಡಿ ಸ್ವಲ್ಪ ಉರಿ ಹತ್ಕೊಂಡ್ಬಿಟ್ಟಿದೆ. ಏನಂತ ಅಂದರೆ ಈ ಥರ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದಾಳೆ, ಕೊಟ್ಟಿರೋದು ಬಿಟ್ಟಿರೋದು ಎಲ್ಲನೂ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಅವ್ರಿಗೆ ಕೊಡೋ ಯೋಗ್ಯತೆ ಇಲ್ವಲ್ಲ, ಅದಕ್ಕೋಸ್ಕರ ನನ್ನ ವಿಡಿಯೋ ನೋಡಿ ಹುರ್ಕೊಳ್ತಾರೆ. ಏನಂತ ಅಂದರೆ ಅವರು ಕೊಡೋದಕ್ಕಿಂತ ಕಿತ್ಕೊಂಬರೋ ಜಾಸ್ತಿ ಅಲ್ವಾ, ಹಾಗಾಗಿ ಏನಾದ್ರು ಮನೇಲಿದ್ದರೆ ಕಿತ್ಕೊಂಬರೋ ಜಾಸ್ತಿ ಅಲ್ವಾ, ಹಾಗಾಗಿ ಹುರ್ಕೊಳ್ತಾರೆ. ನಾನೇನು ಮಾಡೋದಕ್ಕಾಗಲ್ಲ. ನಾನು ವಿಡಿಯೋ ಹಾಕಿದ್ದು ಉದ್ದೇಶ ಏನಂತ ಅಂದರೆ ಕೆಲವರು ಹೆಣ್ಮಕ್ಳು ತಂದೆನ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಉದ್ದೇಶದಿಂದ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದು. ನನಗೆ ಇಷ್ಟು ಬೇಗ ಆ ವಿಡಿಯೋ ನೋಡಿ ಕೆಲವರಿಗೆ ಉರಿ ಹತ್ತುತ್ತೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ. ಅವ್ರಿಗೆ ನೋಡ್ಕೊಳ್ಳೋ ಯೋಗ್ಯತೆಯೂ ಇರಲ್ಲ, ಹಾಗಾಗಿ ಹುರ್ಕೊಳ್ತಾರೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಇವತ್ತು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಹಾಗೆಯೇ ಮ್ಯಾಗಿ ರೆಡಿ ಆಯಿತು, ನೋಡ್ಬೋದು. ಇದು ಬಂದು 10 ರೂಪಾಯಿ ಪ್ಯಾಕೆಟು, 2 ಪ್ಯಾಕೆಟು ಸಾಕಾಗುತ್ತೆ. ಯಾಕೆಂತಂದರೆ ನಮ್ಮ ಹಸ್ಬೆಂಡು ಸಹ ಜಾಸ್ತಿ ಮ್ಯಾಗಿ ತಿನ್ನೋದಿಲ್ಲ. ಅಂದರೆ ಟೈಮ್ ಇಲ್ವಲ್ಲ, ಇವಾಗ ಟೈಮ್ ಆಗಿಬಿಟ್ಟಿತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಸರಿ ಮ್ಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಯಾಕೆಂದರೆ ನಿನ್ನೆ ತಾನೇ ಪಲಾವ್ ಮಾಡಿದೆ, ಇವತ್ತು ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ರೈಸ್ ಮಾಡೋಣ ಅಂದರೆ ಸಾಂಬಾರು ಇರಲಿಲ್ಲ, ಅದಕ್ಕೋಸ್ಕರ ಮ್ಯಾಗಿ ಆದರೆ ಬೇಗ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಮ್ಯಾಗಿ ಮಾಡ್ತಾಯಿದ್ದೀನಿ. ಹಾಗೆಯೇ 2 ಮೊಟ್ಟೆ ಇತ್ತು, ಹಾಗೆಯೇ ಹಾಫ್ ಬಾಯ್ಲ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಸಹ ಮಾಡ್ತಾಯಿದ್ದೀನಿ ಹಾಫ್ ಬಾಯ್ಲ್ನ. ಇದು ಬಂದು ಆಮ್ಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮನೇಲಿ ಈರುಳ್ಳಿನೂ ಸ್ವಲ್ಪ ಖಾಲಿಯಾಗಿತ್ತು, ಇನ್ನೊಂದೇನೋ ಇತ್ತು ಅಷ್ಟೇ. ಸಾಂಬಾರು ಮಾಡೋದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಈರುಳ್ಳಿನ ಇಟ್ಬಿಟ್ಟು ಸರಿ ಹಾಗೆಯೇ ಹಾಫ್ ಬಾಯ್ಲ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನನ್ನ ವಿಡಿಯೋಸ್ಗಳಲ್ಲಿ ಏನಾದ್ರು ತಪ್ಪಿದ್ದರೆ ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಅದನ್ನು ನಾನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಹಳ್ಳಿ ಹುಡುಗಿಯಾಗಿ ನಾನು ತುಂಬ ಅಂದರೆ 2 ವರ್ಷದಿಂದ ಕಷ್ಟಪಡ್ತಾಯಿದ್ದೆ. ಇವಾಗ ಅದಕ್ಕೊಂದು ಪ್ರತಿಫಲ ಅಂತ ಸಿಗ್ತಾ ಇದೆ. ನಿಜವಾಗ್ಲೂ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ತುಂಬ ಥರನೇ ಕೆಟ್ಟದಾಗೆಲ್ಲ ಮಾತಾಡಿದರು. ಈಗಲೂ ಮಾತಾಡೋದು ತಪ್ಪಿಲ್ಲ. ಯಾಕೆಂತಂದರೆ ನಾವು ಅವ್ರ ಮುಂದೆ ಸಕ್ಸಸ್ ಅಂತ ಕಂಡಾಗ ಅವರೇ ಬಾಯಿ ಮುಚ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನನ್ನ ನಂಬಿಕೆ. ನಿಮ್ಮ ಸಪೋರ್ಟು ನನಗೆ ಇನ್ನೂ ತುಂಬಾ ಮುಖ್ಯ. ಈ ಹಳ್ಳಿ ಹುಡುಗಿನ ಬೆಳೆಸಿ ಸಪೋರ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಏನಂತ ಅಂದರೆ ಪ್ರತಿಯೊಬ್ಬರು ಸಹ ವಿಡಿಯೋ ನೋಡ್ತಾ ಇರೋರು ನನ್ನ ವಿಡಿಯೋನ ಹೈಪ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆ ನನ್ನ ವಿಡಿಯೋಸು ನಿಮಗೆ ಇಷ್ಟ ಆಯ್ತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನನಗೆ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟಿಂದಲೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನೀವು ನನ್ನ ಸಬ್ಸ್ಕ್ರೈಬರು, ನನ್ನ ಫ್ಯಾಮಿಲಿ ಇದ್ದಂಗೆ. ನಿಜ, ನನಗೆ ಯಾವ ಫ್ಯಾಮಿಲಿನೂ ಸದ್ಯಕ್ಕೆ ಯಾವ ಫ್ಯಾಮಿಲಿಗಳು ಇಲ್ಲ, ಯಾವ ಸಂಬಂಧಗಳು ಇಲ್ಲ. ನನಗೆ ನನ್ನ ಯೂಟ್ಯೂಬರೇ ನನ್ನ ಸಬ್ಸ್ಕ್ರೈಬರ್ಗಳೇ ನನ್ನ ಫ್ಯಾಮಿಲಿಗಳು. ಮ್ಯಾಗಿ ಮಾಡಿಕೊಟ್ಟಿದ್ದೀನಿ ಇವತ್ತು. ನೀನು ರಜಾ ಹಾಕಿ ಸ್ಪೆಷಲ್ ಇವತ್ತು ಮ್ಯಾಗಿ ಮತ್ತು ಹಾಫ್ ಬಾಯ್ಲು. ಫ್ಯಾನ್ ಆನ್ ಮಾಡಿದೀಯಾ? ಎಲ್ಲ ಆನ್ ಮಾಡಿದೀಯಾ? ನಮ್ಮನೇಲಿ ತೋಟದಲ್ಲಿ ಕೆಲಸ ಮಾಡಿ ನೀ ಹೇಗೆ ಇದ್ಕೊಂಡು ಹರಿತಾ ನನ್ನ ಗಂಡಂಗೆ. ನೀರು ನೋಡಲಿ.